ಎಲ್ರಿಗೂ ನಮಸ್ಕಾರ. ಬುಧವಾರದಂದು ಅಂದರೆ ನಾಳೆ 12 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಜಮಾ. ಸ್ನೇಹಿತರೆ, ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ ಸ್ನೇಹಿತರೆ? ಮೊದಲಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೊನೆಯವರೆಗೂ ವೀಕ್ಷಿಸಿ ವಿಡಿಯೋವನ್ನು, ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಅದಕ್ಕೂ ಮುಂಚೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ಹಾಗೂ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನೊಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ ನಾಳೆ ಬುಧವಾರ ಅಂತಲೇ ಹೇಳ್ಬೋದು, 12 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಫಿಕ್ಸ್. ಯಾಕಪ್ಪ ಅಂತಂದರೆ ಇವಾಗ 1,18,00,000 ಜನ ಮಹಿಳೆಯರು ಇವಾಗ ಫಲಾನುಭವಿಗಳಿದ್ದೀರ. ಹಾಗಾಗಿ ತುಂಬ ಜನ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ನನ್ನ ಹತ್ರ ಕೇಳ್ತಾ ಇದ್ದೀರ ತುಂಬ ಜನ, ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ಅಂತ. ಸ್ನೇಹಿತರೆ, ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನು, ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ. ಸ್ನೇಹಿತರೆ, ಏನಪ್ಪ ಅಂತಂದರೆ ಮತ್ತೊಂದು ಅಪ್ಡೇಟ್ ಇರುವಂಥದ್ದು, ಏನು ಅಪ್ಡೇಟ್ ಏನೆಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮೊದಲು ಅಪ್ಡೇಟ್ ಕಡೆ ಹೋಗ್ಬಿಡೋಣ. ಸ್ನೇಹಿತರೆ, ಇವಾಗ ಏನಪ್ಪ ಅಂತಂದರೆ ಈ ಬಾರಿ ಎಲೆಕ್ಷನ್ ಇರೋ ಕಾರಣದಿಂದ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತು ಹಾಗೂ 8ನೇ ಕಂತಿನ ಹಣ ನಾಳೆ 12 ಜಿಲ್ಲೆಗಳಿಗೆ ಜಮಾ ಆಗ್ತಿದೆ. ಯಾವ ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಸ್ನೇಹಿತರೆ, ಫಸ್ಟ್ ತಿಳ್ಕೊಂಡು ಬರೋಣ. ಸ್ನೇಹಿತರೆ, ಹಾಸನ ಜಿಲ್ಲೆಗಳಿಗೆ ಹಣ ಬರುವಂಥದ್ದು, ಬೆಳಗಾವಿ ಜಿಲ್ಲೆಗಳಿಗೆ ಹಣ ಬರುತ್ತೆ, ಮತ್ತು ಕೋಲಾರ, ಕೊಪ್ಪಳ, ಕೊಡಗು, ಬೀದರ್, ಬಾಗಲಕೋಟೆ, ಉಡುಪಿ, ಮಂಗಳೂರು, ಚಿಕ್ಕಮಗಳೂರು ಮತ್ತು ಮೈಸೂರು ಮತ್ತು ಬೆಂಗಳೂರು, ಟೋಟಲ್ ಆಗಿ ಈ ಒಂದು 12 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು. ಸ್ನೇಹಿತರೆ, ಟೋಟಲಾಗಿ ಯಾರು ವರಿ ಮಾಡ್ಲಿಕ್ಕೆ ಹೋಗಬೇಡಿ. ನಮ್ಮ ಜಿಲ್ಲೆಗೆ ಬಂದಿಲ್ಲ ಈ ಲಿಸ್ಟ್, ಈ ಲಿಸ್ಟಲ್ಲಿ ನಮ್ಮ ಜಿಲ್ಲೆ ಅಂತಂದ್ರೆ ಯಾರು ವರಿ ಮಾಡ್ಲಿಕ್ಕೆ ಹೋಗಬೇಡಿ. ಸ್ನೇಹಿತರೆ, ಹಣ ಹಾಕಲಿಕ್ಕೆ ತುಂಬ ದಿನ ಬೇಕಾಗುತ್ತೆ. ನೀವು ಏನು ವರಿ ಮಾಡ್ಕೊಳ್ಬೇಡಿ. ಹಣ ಹಾಕಲಿಕ್ಕೆ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿರುವಂಥದ್ದು, ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುವಂಥದ್ದು. ಸ್ನೇಹಿತರೆ, ಯಾಕಪ್ಪ ಅಂತಂದರೆ ಇದರಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಯಾಕಂತಂದರೆ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಇವಾಗ ಏನಾಗ್ತಾ ಇದೆ ಅಂತಂದರೆ ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇವಾಗ ಫೇಕ್ ಅಪ್ಲಿಕೇಶನನ್ನು ಹಾಕ್ತಾ ಇದ್ದಾರೆ. ಫೇಕ್ ಅಪ್ಲಿಕೇಶನನ್ನು ಕಂಡು ಬಂದಿರುವಂಥದ್ದು ರಾಜ್ಯ ಸರ್ಕಾರಕ್ಕೆ. ಹಾಗಾಗಿ ಇವಾಗ ಹಣವನ್ನು ಸ್ವಲ್ಪ ಜನರಿಗೆ ಹಾಕಿರುವಂಥದ್ದು, ಇನ್ನೂ ಸ್ವಲ್ಪ ಜನರಿಗೆ ಸ್ವಲ್ಪ ದಿನದಲ್ಲಿ ಹಾಕ್ತಾರೆ. ಆದರೆ ತುಂಬ ಜನ ಅಡ್ರೆಸ್ ಮತ್ತು ನೇಮನ್ನು ಮಿಸ್ಮ್ಯಾಚ್ ಮಾಡ್ಕೊಳ್ತಾ ಇದ್ದೀರಾ. ಸ್ನೇಹಿತರೆ, ಈ ಒಂದು ತಪ್ಪನ್ನು ಯಾರು ಮಾಡ್ತೀರಾ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. ಸ್ನೇಹಿತರೆ, ಏನಂತ ನೀವು ಕೇಳ್ಬೋದು, ನೇಮ್ ಮತ್ತು ಅಡ್ರೆಸ್ಸನ್ನು ಮಿಸ್ಮ್ಯಾಚ್ ಮಾಡೋದು ಅಂದರೆ ಹೇಗಂತ ಕೇಳ್ಬೋದು. ಸ್ನೇಹಿತರೆ, ನಾನು ನಿಮಗೆ ಒಂದೇ ಮಾತಿನಲ್ಲಿ ಹೇಳ್ಬಿಡ್ತೀನಿ. ನೇಮ್ ಮತ್ತು ಅಡ್ರೆಸ್ಸನ್ನು ಮಿಸ್ಮ್ಯಾಚ್ ಮಾಡೋದು ಅಂತಂದರೆ, ಇವಾಗ ಅರ್ಜಿಯನ್ನು ಮೊದಲಿಗೆ ಸಲ್ಲಿಸಿರ್ತೀರಾ. ನೀವೀಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರ್ತೀರಾ ಅಂತ ಇಟ್ಕೊಳ್ಳಿ. ಅರ್ಜಿ ಸಲ್ಲಿಸಿರುವಾಗ ನೀವು ಅರ್ಜಿ ಸಲ್ಲಿಸುವಾಗ ಏನಾಗುತ್ತೆ ಅಂತಂದರೆ ಸ್ನೇಹಿತರೆ, ನೀವು ಅರ್ಜಿ ಸಲ್ಲಿಸುವಾಗ ನೇಮ್ ಮತ್ತು ಅಡ್ರೆಸ್ಸನ್ನು ಹೆಚ್ಚು ಕಮ್ಮಿಯಾಗಿ ಕೊಡಬಾರ್ದು. ಹೆಚ್ಚು ಕಮ್ಮಿ ಅಂತಂದರೆ ಹೇಗಪ್ಪ ಅಂತಂದರೆ, ನಿಮ್ಮದು ಇವಾಗ ನೇಮ್, ಆಧಾರ್ ಕಾರ್ಡಲ್ಲಿ ಒಂದು ನೇಮ್ ಇರುವಂಥದ್ದು, ಪಾನ್ ಕಾರ್ಡಲ್ಲಿ ಒಂದು ನೇಮ್ ಇರುವಂಥದ್ದು, ಮತ್ತು ಅಡ್ರೆಸ್ಸನ್ನು ನಿಮ್ಮ ಅಡ್ರೆಸ್ ಇರುವ ಹಾಗೆ ಕೊಡಬೇಕು. ಬೇರೆ ಅಡ್ರೆಸ್ಸನ್ನು ಕೊಟ್ಟರೆ ಆಗೋದಿಲ್ಲ. ಬೇರೆ ಅಡ್ರೆಸ್ ಅಂದರೆ ಅದರಲ್ಲಿ ಒಂದು ಲೆಟ್ರ್ ಕೂಡ, ಒಂದು ಕ್ಯಾಪಿಟಲ್ ಲೆಟ್ರ್, ಒಂದು ಬೇರೆ ಲೆಟ್ರ್, ಆ ರೀತಿ ಇರಬಾರ್ದು. ಒಂದೇ ರೀತಿಯಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ಕೊಡಬೇಕು, ಬಿಟ್ಟರೆ ಬೇರೆ ರೀತಿಯಲ್ಲಿ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಗೈಸ್, ಈ ಒಂದು ತಪ್ಪನ್ನು ನೀವು ಯಾವತ್ತೂ ಮಾಡಬೇಡಿ. ಈ ಒಂದು ತಪ್ಪನ್ನು ಮಾಡಿದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. ಈ ಒಂದು ತಪ್ಪನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗೈಸ್, ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಸಣ್ಣ ರಿಕ್ವೆಸ್ಟ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.